ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ಅವ್ರು ವೇಲ ನೀಟಾಗಿ ಓಡಿಸೋದಕ್ಕೆ ಅಂತ ಓಡ್ ಬರ್ತಾ ಇದ್ದಾರೆ. ಹಾಗೆ ನೀಟಾಗೆ ಈ ಥರ ಬ್ರ್ಯಾಂಡ್ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲ ಒಂದತ್ರ ಇಟ್ಟು ಬಿಡ್ತಾ ಇದ್ದೀನಿ. ನೆನಪಾದಂಗೆ ಅದಂಗೆ ಇಡೋಣ ಅಂತ. ನೀವು ಈ ಥರ ಕುಂಟೆ ಪಿಲ್ಲೆ ನೋಡೋದಕ್ಕೆ ಚಾನ್ಸೇ ಇಲ್ಲ. ಮುಂದಕ್ಕೆ ಬಾ. ಅಲ್ಲಿ ಲಡ್ಡು ಬೈಕಲ್ಲಿ ಬರಬೇಕಾದ್ರೇ ಮಂಕಂಡ್ಲು. ಅವಳು ಮಧ್ಯಾಹ್ನ ಮಲಗಿರಲಿಲ್ಲ. ಹಾಗಾಗಿ ನನ್ನ ಮಗಳಿಗೆ ಬಂದ ತಕ್ಷಣ ನೋಡ್ಬಿಡ್ಬೇಕು, ಸಮಾಧಾನ ಅನ್ನೋದಿಲ್ಲ. ಚೆನ್ನಾಗಿದೆಯಾ? ಕರೆಕ್ಟಾಗಿ ಹಿಡ್ಕ. ಶಾರ್ಟ್ ಆಯ್ತಾ? ಇಲ್ಲಿ ಹಿಡ್ಕ. ಇನ್ನೂ ಒಂಚೂರು ಲೆಂತ್ ಬೇಕಿತ್ತಾ? ಇವಾಗೇ ಕರೆಕ್ಟಾಗಿದೆ ಮಾತ್ರ. ಡ್ರೆಸ್ ಚೇಂಜ್ ಮಾಡಿ ಅಕ್ಕ. ನಾವು ದೊಡ್ಡ ಸೈಜೇ ತೊಗೊಂಡು ಬಂದ್ವಿ ಕಣ. ಮೊಮ್ಮಗಳಿಗೆ ಇಷ್ಟ ಅಂತ ಗೋಬಿ ಕೊಟ್ಟು ಕಳಿಸಿದ್ದಾರೆ. ಗೋಬಿ ಅಂದರೆ ನಿತ್ಯಾಗ ಇಷ್ಟ, ನನಗೂ ಇಷ್ಟ. ಹಾಗೆ ಗಿಣ್ಣ ಮಾಡಿ ಕೊಟ್ಟು ಕಳಿಸಿದ್ದಾರೆ. ನನ್ನ ಮೊಮ್ಮಗಳಿಗೆ ಗಿಣ್ಣ ಇಷ್ಟ. ಬಂದಿದ್ರೆ ಖುಷಿಯಿಂದ ತಿನ್ನೋಳು ಅಂತ ಹೇಳ್ತಾಯಿದ್ರು. ಅದು ವೇಲ್ ಸಣ್ಣ ಫೋಲ್ಡ್ ಮಾಡಿ ಹಾಕಬೇಕು. ಉದ್ದ ಇನ್ನೊಂದು ಸ್ವಲ್ಪ ಬೇಕಿತ್ತಾ? ಇವಾಗೇ ಕರೆಕ್ಟಾಗಿದೆ. ಕಲರ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತೈತೆ. ಅವ್ರು ವೇಲಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ಹಾಕಬೇಕು. ಉದ್ದ ಬೇಕಿತ್ತು. ಇವಾಗೀಗ ಮಾತ್ರ ಕರೆಕ್ಟಾಗಿದೆ. ಇವತ್ತು ಬೆಳಗ್ಗೆ ನಾನು ಟಿಫನ್ಗಿಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನೆನ್ನೆ ಊರಿಗೆ ಹೋಗಿದ್ದೆ, ಹಾಗಾಗಿ ಅಮ್ಮ ಅವರೆಕಾಳು ಸುಲ್ದೇನೆ ಕೊಟ್ಟು ಕಳಿಸಿದ್ರು. ಈಗ ಸಾಂಬಾರಿಗೆ ಸ್ವಲ್ಪ ಎತ್ತಿಡ್ಕೊಂಡು ಅವರೆಕಾಳನ್ನು ಇವಾಗ ಬೇಯಿಸಿಟ್ಟಿದ್ದೆ. ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ. ಇನ್ನೇನು ಉಪ್ಪಿಟ್ಟು ಮಾಮೂಲಿ ಯಾವ ರೀತಿಯಾಗಿ ಮಾಡೋದು ಅದೇ ರೀತಿ ಮಾಡಿದೆ. ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಇವತ್ತಿನ ವ್ಲಾಗಲ್ಲಿ ನಾನು ನಿನ್ನೆ ಶಾಪಿಂಗಲ್ಲಿ ಏನು ತಂದ್ವಿ ಅಂತ ಸ್ವಲ್ಪ ಹಾಗೇ ಸ್ವಲ್ಪ ತೋರಿಸ್ತೀನಿ. ಹಾಗೆ ನಾಳೆ ನಾವು ಇರೋದಿಲ್ಲ, ಟ್ರಿಪ್ ಹೊರಟಿದ್ದೀವಿ. ಎಲ್ಲಿಗೆ ಅಂತ ನಾನು ಹೇಳೋದಿಲ್ಲ, ಹೋದ್ಮೇಲೆ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಮುಂದೆ ತೋರಿಸ್ತೀನಿ ನಾಳೆ ವ್ಲಾಗಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಹಾಗೆ ನಾನು ಹೇಳೋದಕ್ಕಿಂತ ಮುಂಚೆನೇ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ. ಯಾಕೆಂದರೆ ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ನಾನು ಹೋಗ್ತಾ ಇದ್ದೀವಿ ಅಲ್ಲಿಗೆ ಅಂತ. ನನಗಂತೂ ತುಂಬಾ ಖುಷಿಯಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಲೈಫಲ್ಲೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತಲೂ ಕೂಡ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ. ಇಷ್ಟು ಹೇಳಿದ ಮೇಲೆ ನೀವು ಖಂಡಿತವಾಗಿಯೂ ಕೂಡ ಕಮೆಂಟಲ್ಲಿ ಹೇಳ್ತೀರಾ. ನನ್ನ ವ್ಯೂವರ್ಸ್ಗೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಈಗ ಏನೇ ಬಟ್ಟೆ ತೊಗೊಂಡು ಬಂದೆ ಅಂತ ನಮ್ಮ ಮಾತ್ರ ತೋರಿಸ್ತೀನಿ. ನನ್ನ ಹಸ್ಬೆಂಡ್ಗೆ ಇನ್ನೇನು ಬೇಡ ಅಂತ ಅಂದ್ಕೊಳ್ತೀನಿ. ಅವರು ಮಾಮೂಲಿ ಪ್ಯಾಂಟು ಶರ್ಟು ಟೀ ಶರ್ಟ್ ಆ ರೀತಿ ತೊಗೊಂಡಿದ್ದಾರೆ. ಹಾಗೆ ನಾನೇನು ತೊಗೊಂಡು ಬಂದೆ ಅಂತ ಇವಾಗ ತೋರಿಸ್ತೀನಿ. ಹಬ್ಬಕ್ಕೂ ಆಗುತ್ತೆ, ಹಾಗೆ ಟ್ರಿಪ್ ಹೊರಟಿದ್ದೀವಲ್ಲ ಅದಕ್ಕೂ ಆಗುತ್ತೆ. ನನ್ನ ಮಗಳು ನಿನ್ನೆ ಇದನ್ನು ತೊಗೊಂಡು ಬಂದಿದ್ದಾಳೆ, ತೋರಿಸೋದಕ್ಕೆ ಅಂತ ಓಡ್ ಬರ್ತಾ ಇದ್ದಾಳೆ. ಹಾಗೆ ನಿತ್ಯಾಗೆ ಈ ಥರ ಪ್ಯಾಂಟ್ ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ. ಕ್ವಾಲಿಟಿ ಮಾತ್ರ ಮಸ್ತ್ ಇದೆ, ಇಷ್ಟ ಆಯಿತು. ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿತ್ತು. ಹಾಗಾಗಿ ಈ ಥರ ಪ್ಯಾಂಟುಗಳನ್ನು ಕಲರ್ ಬೇರೆ ಬೇರೆ ಕಲರಲ್ಲಿ ತೊಗೊಂಡಿದ್ದೀನಿ. ಏನಂದರೆ ಏನೋ ಕೆಲಸ ಆಗಿಲ್ಲ, ಬಟ್ಟೆ ಪ್ಯಾಕ್ ಆಗಿಲ್ಲ, ಸ್ಟಿಚಿಂಗ್ ಮಾಡಬೇಕು. ಸ್ವಲ್ಪ ಟಾಪ್ಗಳೆಲ್ಲ ಲೂಸ್ ಇದೆ. ಹಾಗೆ ಬಟ್ಟೆ ಅಂಗಡಿಲಿ ಇರೋ ತನಕ ಮಾತ್ರ ಹೊಸದು ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರು ಅಷ್ಟು ನೀಟಾಗಿ ಇಟ್ಟಿರ್ತಾರೆ. ನಾನು ಇನ್ನೇನು ಬಾಕ್ಸಲ್ಲೆಲ್ಲ ಇಟ್ಟರೆ ಜಾಸ್ತಿ ಕಾಣಿಸುತ್ತೆ ಅಂತ ಬಾಕ್ಸ್ ಎಲ್ಲ ತೆಗೆದಿದ್ದೆ. ಅದು ಯಾವುದು ಹೊಸ ಬಟ್ಟೆ ಥರ ಕಾಣಿಸ್ತಾ ಇಲ್ಲ. ಅಷ್ಟು ಸಲ ನೋಡಿ 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 ಹಾಕಿದ್ದಾರೆ. ಈ ರೀತಿ ಟೀ ಶರ್ಟ್ ನಿತ್ಯಾಗೆ ಡೈಲಿ ವೇರ್ಗೂ ಚೆನ್ನಾಗಿರುತ್ತೆ, ಕ್ವಾಲಿಟಿ ಮಾತ್ರ ಮಸ್ತ್ ಇದೆ. ಈ ರೀತಿ 5 ಟೀ ಶರ್ಟ್ ತೊಗೊಂಡ್ಬಂದೆ. ಅದೇ ಟೀ ಶರ್ಟ್ಗಳು ಸೇಮ್ ಎಲ್ಲ ಒಂದೇ ಥರ 5 ಟೀ ಶರ್ಟು. ಅವನ್ನೆಲ್ಲ ತೆಗಿಬೇಕು, ಕ್ಲೀನ್ ಮಾಡಬೇಕು. ನಾಳೆ ಹೊರಡೋದು, ಏನೇನು ಮಾಡ್ಕೊಳ್ಳೋದೋ ಗೊತ್ತಿಲ್ಲ. ಅಕ್ಕ ನೀನೇನು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡು, ಮಕ್ಳನ್ನ ನೋಡ್ಸ್ಕೊಂಡು ಬಂದುಬಿಡು, ನಾನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡಮ್ಮ ಬರ್ತಾರೆ, ಅಕ್ಕ ಮಾಮ ಎಲ್ಲ ಬರ್ತಾರೆ. ಅಕ್ಕನೂರ ಸ್ವಲ್ಪ ಜನ ಒಂದಿಬ್ಬರು ಬರ್ತಾರಂತೆ. ನೋಡೋಣ ಹೇಗಿರುತ್ತೆ. ಹಾಗೆ ಎಲ್ಲಿಗೆ ಅಂತ ಕಮೆಂಟ್ ಮಾಡಿ. ಈ ಥರ ಟೀ ಶರ್ಟ್ ಲಡ್ಡುಗೆ ಡೈಲಿ ವೇರ್ಗೂ ಚೆನ್ನಾಗಿರುತ್ತೆ, ಎಲ್ಲಾದರೂ ಇಲ್ಲೇ ಸಿಂಪಲ್ಲಾಗಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ತೊಗೊಂಡು ಬಂದೆ. ಇದಕ್ಕೆ ಸೆಟ್ ಇದೆ. ಇದು ನನ್ನ ಮಗಳು ಫೇವ್ರೇಟ್, ತೋರಿಸ್ತೆ. ಇದು ಸೆಟ್ ಇದೆ, ಪ್ಯಾಂಟು ಮತ್ತು ಟೀ ಶರ್ಟಲ್ಲೂ ಸೇರಿ. ಅವೆಲ್ಲೋ ಗೊತ್ತಿಲ್ಲ. ಜೀರಿ ಕೊಡೋ ಇಲ್ಲಿ, ಜೀರಿ ಕೊಡೋ ಇಲ್ಲಿ.
ಬೇಗ ಬೇಗ ಕೊಡು, ಟೈಮ್ ಆಯ್ತು. ಇಲ್ಲ ಜೀರಿಗೆಲ್ಲ ತುಂಬಿ ಎಲ್ಲ ಇದು ಮಾಡಿ ಬಿಟ್ಟಿದ್ದಾಳೆ. ಅದಕ್ಕೆ ಪ್ಯಾಂಟು ಸಾಫ್ಟ್ ಬಟ್ಟೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕೈಯಲ್ಲಿ ಹಿಡಿದ್ರೆ ಎಷ್ಟು ಸಾಫ್ಟ್ ಅನ್ಸುತ್ತೆ. ದೂರಕ್ಕೆಲ್ಲಾದ್ರೂ ದೂರ ಊರಿಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಜರ್ನಿ ಮಾಡೋದಕ್ಕೆಲ್ಲದನ್ನು ಕೂಡ ಅಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರ ಅಂತ ತೊಗೊಂಡು ಬಂದೆ. ಫ್ರಾಕ್ ಅಥವಾ ಬೇರೆ ಥರ ಬಟ್ಟೆ ಆದರೆ ಅನ್ಕಂಫರ್ಟಬಲ್ ಆಗ್ಬೋದು ಅಂತ ಈ ಥರ ತೊಗೊಂಡು ಬಂದಿದ್ದೀನಿ. ಇದೊಂದು ಟೀ ಶರ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಸಾಫ್ಟ್ ಆಗಿದೆ. ಪ್ರೈಸ್ ಸ್ವಲ್ಪ ಹೈ ಆಯಿತು ಅಂತ ಅನ್ನಿಸ್ತು, ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಅದಕ್ಕೆ ಪ್ಯಾಂಟು. ಇದೊಂದು ಟೀ ಶರ್ಟು, ಇದು ಚೆನ್ನಾಗಿತ್ತಲ್ಲ ಬ್ಲೂ ಕಲರ್, ಮತ್ತು ಇದು ನನಗೆ ಇಷ್ಟ ಆಯಿತು. ಪ್ಯಾಂಟು ಲಡ್ಡುಗೆ ಎಷ್ಟು ಲಡ್ಡುಂದು ಬಟ್ಟೆ ಪ್ಯಾಕ್ ಮಾಡಬೇಕು. ಬಟ್ಟೆ ತೊಳೆದು ಹಾಕಿದ್ದೀನಿ, ಇನ್ನೆಲ್ಲ ತೆಗೆದಿಡಬೇಕು. ಸ್ಟಿಚಿಂಗ್ ಸ್ವಲ್ಪ ಇದೆ. ಇದು ಲಡ್ಡು ನಿತ್ಯ ಅದು ತೋರಿಸಿದೆ, ಸ್ವಲ್ಪ ಶಾರ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ರಿಟರ್ನ್ ಕೊಡಬೇಕು. ಅದೇ ಥರ ಸೇಮ್ ಡ್ರೆಸ್ಸು ನಮ್ಮ ಲಡ್ಡು ಅದೇ ಥರದ್ದು ಬೇಕು ಅಂತ ಹೇಳಿದ್ದಕ್ಕೆ ಸೇಮ್ ಡ್ರೆಸ್ ತೊಗೊಂಡು ಬಂದ್ವಿ. ಲಡ್ಡುನ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡು ಬಂದಿದ್ವಿ, ಹಾಗಾಗಿ ಲಡ್ಡುನೇನು ರಿಟರ್ನ್ ಕೊಡೋ ಆಗಿಲ್ಲ. ನಾನು ಜಾಸ್ತಿ ಶಾಪಿಂಗ್ ಏನೂ ಮಾಡಿಲ್ಲ. ಸೀರೆ ಇನ್ನೇನು ಅಮ್ಮನ ಮನೆಯಲ್ಲೇ ತೊಗೊಂಡು ಬಂದಿದ್ದು, ಅದನ್ನು ತೋರಿಸ್ತೆ. ಅದು ಅಮ್ಮ ಕೊಡಿಸಿದ್ದದು. ಇದು ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ, ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ. ನೋಡೋದಕ್ಕೆ ರಿಯಲಾಗಿ ಚೆನ್ನಾಗಿದೆ. ಬ್ಯಾಕ್ ಕ್ಯಾಮ್ರಾದ ಒಂದ್ಸಲ ತೋರಿಸ್ತೀನಿ. ನಾನು ಇಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇರೋದು, ಹಾಗಾಗಿ ಹೇಗಿದೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇದೊಂದು ಟಾಪ್, ಇದೊಂದು ಟಾಪ್ ಅಷ್ಟೇ. ಏನೇನೋ ಕೆಲಸ ಮಾಡ್ಕೊಂಡು ಕೂತಿದ್ದೆ. ಮಧ್ಯಾಹ್ನ ಅಡುಗೆನೇ ಮಾಡಿಲ್ಲ, ಸಾಂಬಾರು ಕೂಡ ಬೆಳಗ್ಗೆ ಮಾಡಿಟ್ಟಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಮೊಸರು ಹಾಕಿದ್ದೆ, ಸಿಹಿ ಮೊಸರು ಇತ್ತು. ಆ ಮೊಸರನ್ನ ತಿನ್ಬೇಕಂತ ಅನ್ನಿಸ್ತಾಯಿತ್ತು. ದಾಳಿಂಬೆ ಹಣ್ಣೆಲ್ಲ ಇತ್ತು, ಹಾಗಾಗಿ ನಾನು ದಾಳಿಂಬೆ ಹಣ್ಣು ಒಗ್ಗರಣೆ ಎಲ್ಲ ಮಾಡಿ ಮೊಸರನ್ನ ಮಾಡಿದೆ. ಬೆಳಗ್ಗೆದು ಉಪ್ಪಿಟ್ಟು ಸ್ವಲ್ಪ ಇತ್ತು, ಹಾಗಾಗಿ ಅದ್ರ ಜೊತೆಗೆ ಸರಿ ಹೋಗುತ್ತೆ ಅಂತ ನಾನಿಲ್ಲಿ ಮೊಸರನ್ನ ಮಾತ್ರ ಮಾಡಿದ್ದೀನಿ. ಆ ಟೇಸ್ಟು ಚೆನ್ನಾಗಿತ್ತು. ಒಗ್ಗರಣೆ ಮೊಸರನ್ನ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಹಾಗೆ ನಾನಿಲ್ಲಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ನಾನು ಅಂದ್ಕೊಂಡೆ ನಾಳೆನೇ ಬೆಳಗ್ಗೆ ಪುಳಿಯೋಗರೆ ಮಾಡಿದರೆ ಅಲ್ಲಿಗೆ ತಗೊಂಡು ಹೋಗೋದಕ್ಕೂ ಆಗುತ್ತೆ, ಹಾಗೆ ಅದಕ್ಕೆ ರೈಸ್ ಮಾಡಿದ್ರೆ ತಿಂಡಿ ಕೂಡ ಮುಗ್ದೋಗುತ್ತೆ ಅಂತ. ಆದರೆ ನಾಳೆ ಏನೇನು ಕೆಲಸ ಇರುತ್ತೋ ಹಾಗಾಗಿ ಇವತ್ತೇ ಮಾಡಿಟ್ಬಿಡೋಣ. ಜಾಸ್ತಿ ಮಾಡ್ತಾ ಇರೋದು, ಹಾಗಾಗಿ ಜಾಸ್ತಿ ಟೈಮ್ ತೊಗೊಂಡೇ ಮಾಡ್ತಾಯಿದ್ದೀನಿ. ಹೇಗೆ ಬೇಕಾಗಿ ಮಾಡಿ ಟೇಸ್ಟ್ ಹಾಳಾಗ್ಬಿಟ್ರೆ ಅಂತ. ಹಾಗೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟು. ಹಾಗೆ ಹುಳಿಯನ್ನು ಚೆನ್ನಾಗಿ ಕುದಿಸಿ, ಇವಾಗ ಹುಣಸೆಹಣ್ಣು ಹುಳಿಯನ್ನು ಬಿಡ್ತೀವಲ್ಲ ಅದನ್ನು ಚೆನ್ನಾಗಿ ಕುದಿಸಿ ನಂತರ ಅದಕ್ಕೆ ಪೌಡರ್ಗಳನ್ನೆಲ್ಲ ಹಾಕಿದರೆ ಜಾಸ್ತಿ ದಿನದವರೆಗೂ ಕೂಡ ಇಟ್ಕೊಳ್ಬಹುದು, ಹಾಳಾಗೋದಿಲ್ಲ. ಫ್ರಿಡ್ಜ್ ಇಲ್ಲ ಅಂದರೆ ತುಂಬ ದಿನದವರೆಗೂ ಇಡಬಹುದು. ಹಾಗಾಗಿ ಹುಳಿಯನ್ನು ಚೆನ್ನಾಗಿ ಫಸ್ಟು ಕುದಿಸ್ಕೊಳ್ಬೇಕು. ನಂತರ ಅದಕ್ಕೆ ಎಳ್ಳು ಪುಡಿಯನ್ನು ಮಾಡಿ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಕಡಲೆ ಪೌಡರ್ ಕೂಡ ಹಾಕ್ತಾರೆ. ಕಡಲೆ ಪುಡಿ ಹಾಕಿದರೆ ಕಲರ್ ಚೇಂಜ್ ಆಗುತ್ತೆ, ಗೊಜ್ಜು ಕಲರ್ ಚೆನ್ನಾಗಿರೋದಿಲ್ಲ. ಹಾಗೆ ಹಳೆ ಹುಣಸೆಹಣ್ಣು ಹಾಕಬೇಕು. ಕಪ್ಪು ಹುಣಸೆಹಣ್ಣು ಆದರೆ ಗೊಜ್ಜು ಕಪ್ಪಾಗಿ ಕಾಣಿಸುತ್ತೆ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಕಲರ್ ಬರುತ್ತೆ. ಅದಕ್ಕೋಸ್ಕರ ಹಳೆ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಕಪ್ಪು ಬೆಲ್ಲನ ಹಾಕಿದ್ದೀನಿ. ಗೊಜ್ಜು ರೆಡಿ ಆಯಿತು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಈಗ ಕೆಲಸ ಎಲ್ಲ ಮುಗೀತು. ನಾಳೆ ಹೋಗೋದಕ್ಕೆ ಅಂತ ಗೊಜ್ಜು ಮಾಡಿಟ್ಟೆ. ಎಲ್ಲಿಗೆ ಅಂತ ನಾನು ಹೇಳಲ್ಲ, ನೀವು ಹೇಳಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ. ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಅಂತ. ಹಾಗೆ ಕಮೆಂಟಲ್ಲಿ ನಾನು ಆನ್ಸರ್ ಮಾಡೋದಿಲ್ಲ, ಇದು ಸರಿನಾ ತಪ್ಪಾ ಅಂತ. ಹೋದ್ಮೇಲೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗಿರ್ತೀವಿ ಅಂತ. ಪುಳಿಯೋಗರೆ ಗೊಜ್ಜು ಮಾಡಿದೆ. ಹಾಗೆ ಲಡ್ಡು ಯಾಕೋ ಶೀತ ಆಗಿದೆ, ಸ್ವಲ್ಪ ತಲೆನೋವು ಇದ್ದಂಗಿತ್ತು, ತಲೆ ಬಿಸಿ ಆಗಿತ್ತು. ಅದಕ್ಕೆ ಇವಾಗ ಕೊಬ್ಬರೆಣ್ಣೆ ಮತ್ತು ಬೆಳ್ಳುಳ್ಳಿನ ಕಾಯಿಸ್ಬಿಟ್ಟು ಹಚ್ಚಿದ್ರೆ ಕಡಿಮೆ ಆಗುತ್ತೆ. ನಾಳೆ ಮತ್ತೆ ತಲೆ ಸ್ನಾನ ಮಾಡಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಎಣ್ಣೆ ಬಿಸಿ ಮಾಡಬೇಕು. ಈಗ ಅದು ನಿಜವಾಗ್ಲೂ ಒಬ್ಬರು ಕಮೆಂಟ್ ಹಾಕಿದ್ರು, ಬೆಳ್ಳುಳ್ಳಿನ ತಲೆಗೆ ಹಾಕ್ಕೊಳ್ಬಹುದಾ ಅಂತ. ನಾವು ಚಿಕ್ಕವರಿದ್ದಾಗಿಂದ ನಮ್ಮಮ್ಮ ಅದನ್ನು ಮಾಡ್ತಾಯಿದ್ರಂತೆ. ನಾವು ನಮ್ಮ ಮಕ್ಕಳಿಗೂ ಕೂಡ ನಿತ್ಯಗೂ ಕೂಡ ಅದನ್ನೇ ಮಾಡಿದ್ದೀನಿ. ಶೀತ ಆದಷ್ಟು ಬೇಗ ಅಂದರೆ ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ. ಟ್ರೈ ಮಾಡಿದ್ರು ಕೂಡ ಕಮೆಂಟಲ್ಲಿ ತಿಳಿಸಿದ್ದೀರಾ ಅಕ್ಕ ಬೇಗ ಕಡಿಮೆ ಆಗುತ್ತೆ, ಟ್ರೈ ಮಾಡಿದ್ವಿ ಅಂತ. ಈಗ ನಾನು ಅದನ್ನು ರೆಡಿ ಮಾಡಿ ಹಚ್ಚುತ್ತೀನಿ. ಹಾಗೆ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ, ಅಂದರೆ ಎಲ್ಲ ಒಂದತ್ರ ಇಟ್ಟು ಬಿಡ್ತಾ ಇದ್ದೀನಿ. ನೆನಪಾದಂಗೆ ಇಡೋಣ ಅಂತ. ಪ್ಯಾಕ್ ಮಾಡೋದಕ್ಕೆ ಅಂತ ಎಲ್ಲ ಒಂದತ್ರ ಇಟ್ಟು ಬಿಡ್ತಾ ಇದ್ದೀನಿ. ಲಾಸ್ಟ್ ಮಿನಿಟ್ವರೆಗೂ ಅದು ತೊಗೊಂಡ ಮಾತ್ರೆ ತೊಗೊಂಡ, ಸಿರಪ್ ತೊಗೊಂಡ, ಚಾರ್ಜರು, ಫೋನು, ಈ ರೀತಿ ಏನಾದರೂ ಒಂದು ನೆನಪು ಆಗ್ತಾನೆ ಇರುತ್ತೆ. ಹಾಗಾಗಿ ಇನ್ನು ಬ್ಯಾಗಿಗೆ ಏನೂ ಇಟ್ಟಿಲ್ಲ, ಬ್ಯಾಗ್ ಒಳಗೆ ಇಡಬೇಕು. ಒಂದೇ ಹತ್ರ ಎಲ್ಲದನ್ನು ಇಟ್ಟು ರೆಡಿ ಮಾಡಿ ಬಿಡ್ತಾ ಇದ್ದೀನಿ. ಎಲ್ಲ ಇನ್ನೊಂದು ಸಲ ಚೆಕ್ ಮಾಡಿ ತುಂಬ್ಕೊಳ್ಳೋಣ ಅಂತ.
ಏನೇನು ಮಾಡ್ತೀನೋ ಗೊತ್ತಿಲ್ಲ. ಗಡಿಬಿಡಿಲಿ ತುಂಬ ಅಂದರೆ ತುಂಬಾ ಖುಷಿಯಿಂದ, ನನಗಿಷ್ಟು ಖುಷಿಯಿಂದ ಎಲ್ಲಿಗೂ ಹೊರಟಿದ್ದೇ ಇಲ್ಲ ಅಂತ ಹೇಳ್ಬೋದು. ಲೈಫಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬಾ ಖುಷಿಯಿಂದ ಹೊರಡ್ತಾ ಇದ್ದೀನಿ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಹೆಂಗಾಗುತ್ತೆ, ನನ್ನ ಆರೋಗ್ಯ ಹೇಗಿರುತ್ತೆ ಅಂತ. ಯಾಕೆಂದರೆ ನನಗೆ ಸ್ವಲ್ಪ ನೀರು ಚೇಂಜ್ ಆದ್ರೂ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿನ ಕುದಿಸಿ ಹಚ್ಚೋದ್ರಿಂದ ಶೀತ ಬೇಗ ಕಡಿಮೆ ಆಗುತ್ತೆ. ಲಡ್ಡುಗೆ ಕೋಲ್ಡ್ ಆಗಿದೆ, ಇವಾಗಲೇ ಹಿಂಗಿದ್ದು ಎಲ್ಲಿಗಾದರೂ ಅಂದರೆ ಅಲ್ಲಿ ಹೋದ್ಮೇಲೆ ಇನ್ನೂ ಜಾಸ್ತಿ ಆಗಿಬಿಟ್ರೆ ನೀರು ವಾತಾವರಣ ಎಲ್ಲ ಚೇಂಜ್ ಆಗುತ್ತಲ್ಲ, ಹಾಗಾಗಿ ಫಸ್ಟಲ್ಲೇ ನಾನಿಲ್ಲಿ ಕೇರ್ ತೊಗೊಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲೇ ಕೂತ್ಕೊಂಡಿದ್ದಾಳೆ, ಹಾಗಾಗಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅವಳು ವಾಯ್ಸ್ ಕೂಡ ಕೇಳಿಸ್ತಾ ಇದೆ. ಬ್ಯಾಗು, ಬಟ್ಟೆ, ಚಾರ್ಜರು ಎಲ್ಲದನ್ನು ಕೂಡ ತೆಗೆದಿಟ್ಟಿದ್ದೀನಿ. ಪಕ್ಕದಲ್ಲೇ ಕೂತ್ಕೊಂಡಿದ್ದಾಳೆ, ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಗೊತ್ತಾ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಏನಾದರೂ ಒಂದು ಮಾತಾಡ್ತಾನೆ ಇರ್ತಾಳೆ. ಹಾಗೆ ಏನೇನು ಬೇಕೋ ಎಲ್ಲ ಎತ್ತಿಡ್ಕೊಂಡಿದ್ದೀನಿ. ಮಲ್ಕೊಂಡಿದ್ಲು, ಇವಾಗ ಎದ್ದಿದ್ಲು. ಹಾಗೆ ಸ್ನಾನ ಮಾಡಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಕೊಬ್ಬರಿ ಎಣ್ಣೆ ಹಚ್ಚುತ್ತಾ ಇದ್ದೀನಿ. ಆದರೆ ಸ್ನಾನ ಮಾಡಿಸೋದು ಬೇಡ, ಇವತ್ತು ಚೆನ್ನಾಗಿ ಎಣ್ಣೆ ಕುಡೀಲಿ, ನಾಳೆ ಸ್ನಾನ ಮಾಡಿಸಿದ್ರಾಗುತ್ತೆ ಅಂತ ಸುಮ್ಮನಾದೆ. ಬೆಳ್ಳುಳ್ಳಿ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಹಚ್ಚೋದ್ರಿಂದ ಶೀತ ಬೇಗ ಕಡಿಮೆ ಆಗುತ್ತೆ. ಮಲಗುವಾಗ ಅಂಗೈಗೆ ಮತ್ತು ಕಾಲಿಗೆ ಹಚ್ಚಿ ಮಸಾಜ್ ಮಾಡ್ತೀನಿ, ಅದರಿಂದ ಬೇಗ ಅಂದರೆ ಬೇಗನೆ ಕಡಿಮೆ ಆಗುತ್ತೆ. ನಾನು ಇಲ್ಲಿ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿದೆ. ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ, ಬೆಳಗ್ಗೆಯಿಂದ ಕೆಲಸ ನಡೀತಾನೇ ಇದೆ. ನಾಳೆ ಹೊರಡೋವರೆಗೂ ಕೆಲಸ ನಡೀತಾನೆ ಇರುತ್ತೆ. ಅಲ್ಲಿಂದ ಬಂದಮೇಲೂ ಮತ್ತೆ ಎಲ್ಲದನ್ನು ವಾಪಸ್ ಇರುವಂತಹ ಜಾಗಕ್ಕೆ ಜೋಡಿಸೋದು, ಮತ್ತು ಒಂದೆರಡು ದಿನ ಕೆಲಸ. ತುಂಬ ಇಷ್ಟಪಟ್ಟು ತುಂಬ ಖುಷಿಯಿಂದ ಹೊರಟು ಹೋಗ್ತಾ ಇದ್ದೀನಿ. ನೀವು ಈ ಥರ ಕುಂಟೆ ಪಿಲ್ಲೆ ನೋಡೋದಕ್ಕೆ ಚಾನ್ಸೇ ಇಲ್ಲ. ಹಾಂ, ಮುಂದಕ್ಕೆ ಬಾ, ಅಲ್ಲೆಲ್ಲ ಗಿದ್ದೀರ, ಮುಂದಕ್ಕೆ ಬಾ, ಮುಂದಕ್ಕೆ ಬಾರವ. ಈ ಥರ ಕುಂಟೆ ಪಿಲ್ಲೆ ನೋಡೋದಕ್ಕೆ ನೀವು ಚಾನ್ಸೇ ಇಲ್ಲ. ಮನೆ ಬಿಟ್ಟೆಲ್ಲ ಪಕ್ಕಕ್ಕೆ ಹೋಗ್ತಾ ಇದೆಯಾ? ಹಾಂ, ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.